ಮೈತ್ರಿಯಲ್ಲಿ ಇನ್ನೂ ಕೂಡ ಮುನಿಸು ಅನ್ನೋದು ಮುಗಿತಾನೇ ಇಲ್ಲ ಅನ್ನುವಂತಹ ವಿಚಾರ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರು ಬಂದು ಹೋದ್ರೂ ಕೂಡ ಅಖಾಡಕ್ಕೆ ಪ್ರೀತಂ ಗೌಡ್ರು ಇಳಿತಾ ಇಲ್ಲ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ನಾಮಪತ್ರ ಸಲ್ಲಿಕೆ ವೇಳೆ ಕೂಡ ಗೈರಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಅಭ್ಯರ್ಥಿ ಬದಲು ಮಾಡೋದಕ್ಕೆ ಮಾಜಿ ಶಾಸಕ ಪ್ರೀತಂ ಗೌಡ್ ಅವರು ಒತ್ತಾಯಿಸಿದ್ರು. ಆದರೆ ಹಾಲಿ ಸಂಸದ ಪ್ರಜ್ವಲ್ ಅವರೇ ಅಭ್ಯರ್ಥಿಯಾಗಿ ಮುಂದುವರೆದ ಕಾರಣಕ್ಕೆ ಅಸಹಕಾರ ಚಳುವಳಿಯನ್ನ ಮುಂದುವರಿಸಿದ ಹಾಗೆ ಕಾಣಿಸ್ತಾ ಇದೆ. ಹಾಸನದಲ್ಲಿ ಸಮನ್ವಯ ಸಮಿತಿ ಸಭೆ ನಡೆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸಮನ್ವಯ ಸಮಿತಿ ಸಭೆ ಅನ್ನೋದು ಇಲ್ಲೂ ಕೂಡ ಹಲ್ಲು ಕಿತ್ತ ಹಾವಿನಂತೆ ಆಯ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾರ್ಯಕರ್ತರಲ್ಲಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಇದು ಎಲ್ಲಿ ಅಡ್ಡಗಾಲ್ ಆಗುತ್ತೋ ಅನ್ನೋ ಆತಂಕ ಕೂಡ ಸದ್ಯಕ್ಕೆ ಮೈತ್ರಿ ನಾಯಕರನ್ನ ಕಾಡ್ತಾ ಇದೆ. ಮುನಿಸಂತೂ ಮುಂದುವರಿತಾ ಇದೆ, ಕಗ್ಗಂಟಾಗ್ತಾ ಇದೆ. ಎಷ್ಟೇ ಬಿಡಿಸೋ ಪ್ರಯತ್ನ ಆಗ್ತಾ ಇದ್ರೂ ಕೂಡ ಅದು ಕಗ್ಗಂಟಾಗಿ ಉಳಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ ಯಾರೇ ಬಂದು ಮನವೊಲಿಸಿದ್ರು, ಅಮಿತ್ ಶಾ ಸೂಚನೆ ಕೊಟ್ಟರು ಕೂಡ ಇದು ಸರಿ ಆಗ್ತಾ ಇಲ್ಲ ಅಂದ್ರೆ ಇದರ ಹೊಣೆಗಾರಿಕೆಯನ್ನ ಬಿಜೆಪಿ ನಾಯಕರೇ ಹೊತ್ಕೊಳ್ಬೇಕಾಗತ್ತೆ, ರಾಜ್ಯ ನಾಯಕರು ಹೊತ್ಕೊಳ್ಬೇಕಾಗತ್ತೆ ಅಂತ. ಬಿಕಾಸ್ ಅವ್ರ ಫೇಲ್ಯೂರ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೌದು ಮಂತ, ಏನು ಪ್ರೀತಂ ಗೌಡ್ರು ಪದೇ ಪದೇ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅಧಿಕೃತ ಘೋಷಣೆ ಸಹ ಆಯಿತು. ಅವರ ನಾಮಪತ್ರ ಸಲ್ಲಿಕೆ ದಿನ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಪ್ರೀತಂ ಗೌಡ್ರು ಆಪ್ತಾಪರಾದಂತಹ ವಿಜಯೇಂದ್ರ ಅವರು ಸಹ ಆಗಮಿಸಿದ್ರು. ಆದ್ರೆ ಪ್ರೀತಂ ಗೌಡ್ರು ಇದುವರೆಗೂ ನಡೆದಂತಹ 2 ಸಮನ್ವಯ ಸಭೆ ಇರ್ಬೋದು, ನಾಮಪತ್ರಕ್ಕೆ ಸಲ್ಲಿಕೆ ವೇಳೆ ಅವರು ಹಾಜರಿಲ್ಲ. ಏನು ರಾಜ್ಯ ನಾಯಕರ ಮಾತಿಗೂ ಸಹ ಅವರು ಮನ್ನಣೆಯನ್ನ ಕೊಡದೆ ವಿರೋಧವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇದು ಅವರ ಬೆಂಬಲಿಗೆ ಎಲ್ಲೋ ಒಂದು ರೀತಿ ಬೇರೆ ಪಕ್ಷಕ್ಕೆ ಏನು ಬೆಂಬಲ ನೀಡುವಂತಹ ಯೋಚನೆಗಳು ಈಗಾಗಲೇ ಅವರು ಮಾತುಕತೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನೂ ಸಹ ರಾಜಮೋಹನ್ ದಾಸ್ ಏನಿದ್ರೆ ಅವರು ಸಹ ಬಂದು ಒಂದು ಸಮನ್ವಯ ಸಭೆಯನ್ನ ನಡೆಸ್ತಾರೆ. ಅದಕ್ಕೂ ಸಹ ಪ್ರೀತಂ ಗೌಡ್ರು ಗೈರಾಗ್ತಾರೆ. ಯಾಕೆಂದ್ರೆ ಅವರು ಒಂದೇ ಕಾರಣ ಹೇಳ್ತಾ ಇರೋದು, ಮೈಸೂರು ಹಾಗೂ ಚಾಮರಾಜನಗರ ನನಗೆ ಉಸ್ತುವಾರಿಯನ್ನ ಕೊಟ್ಟಿದ್ರೆ, ಹಾಗಾಗಿ ನಾನು ಅಲ್ಲಿರ್ತೀನಿ ಅಂತ ಒಂದೇ ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೋಡಿದ್ರೆ ಸಂಪೂರ್ಣವಾಗಿ ಅವರು ಇಡೀ ಚುನಾವಣೆಯಲ್ಲಿ ಪ್ರಚಾರ ಮಾಡುವುದು ಬಹುತೇಕ ಅನುಮಾನ ಅಂತ ಕೇಳ್ಬೋದು. ಯಾಕೆಂದ್ರೆ ಅವರು ಪದೇ ಪದೇ ಬಿಜೆಪಿ ನಾಯಕರು ಸಿಟಿ ಅವರು ಬಂದು ಸಮನ್ವಯ ಸಭೆ ಮಾಡ್ತಾರೆ, ಆಗ್ಲೂ ಸಹ ಅವ್ರು ಗೈರಾಗ್ತಾರೆ. ಯಾವುದೇ ನಾಯಕರು ಅವರು ಮನವೊಲಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಸಹ ಇದುವರೆವರೆಗೂ ಬಗ್ಗದೆ ಅವರ ಮುನಿಸನ್ನ ಮುಂದುವರಿಸಿಕೊಂಡು ಹೋಗಿರೋದು. ಇದು ಹಾಸನ ವಿಧಾನಸಭಾ ಕ್ಷೇತ್ರದ ಮೇಲೆ ಎನ್ಡಿಎ ಅಭ್ಯರ್ಥಿಗೆ ಪರಿಣಾಮ ಬೀರೋದಂತೂ ಬಹುತೇಕ ಖಚಿತವಾಗಿದೆ. ಮಮತಾ. ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.